ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿ ಇದು 3 ಮಾರ್ಕ್ಸ್ ಥಿಯರಿ ಬೇಸ್ಡ್ ಕ್ವಶನ್ಸ್ ಇದೆಯಲ್ಲ, ಯಾವ ಚಾಪ್ಟರ್ ಇಂದ ಬಂದಿದೆ ಅದನ್ನ ನಾನು ಆಲ್ರೆಡಿ ಹಿಂದ್ಗಡೆ ಡಿಸ್ಕಸ್ ಮಾಡಿದ್ದೇನೆ ಹಿಂದಿನ ವಿಡಿಯೋದಲ್ಲಿ. ಇದರಲ್ಲಿ ಯಾವ ಚಾಪ್ಟರ್ ಇಂದ ಬಂದಿದೆ ಅದರಲ್ಲಿ ನಾನು 2018, 2019, 2020, 21, 22, 23, 24, 25 ಇದಿಷ್ಟು ಇಯರ್ನ ಆನ್ಯುವಲ್ ಕ್ವಶನ್ ಪೇಪರ್ ಇನ್ ದ ಸೆನ್ಸ್ ಬೋರ್ಡ್ ಎಕ್ಸಾಮ್ ನ ಕ್ವಶನ್ ಪೇಪರ್ಸ್ ಪ್ಲಸ್ ಈಗ ನೋಡಿ 2024 ಅಲ್ಲಿ 3 ಬೋರ್ಡ್ ಎಕ್ಸಾಮ್ಸ್ ಆಗಿತ್ತು, ಅದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. 2025 ಅಲ್ಲಿ 3 ಬೋರ್ಡ್ ಎಕ್ಸಾಮ್ಸ್ ಆಗಿತ್ತು, ಅದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. 2026 ಅಲ್ಲಿ ಆಲ್ರೆಡಿ ಈಗ 2 ಪ್ರಿಪರೇಟರಿ ಆಗಿದೆ, ಅದರದ್ದು ಇನ್ಕ್ಲೂಡ್ ಮಾಡಿದ್ದೇನೆ. ಪ್ಲಸ್ 3 ಬೋರ್ಡ್ ಬೋರ್ಡ್ ಇಂದ ಏನು ಮಾಡೆಲ್ ಕ್ವಶನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ, ಅದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಪ್ಲಸ್ ಬೋರ್ಡ್ ಇಂದ 3 ಪ್ರಾಕ್ಟೀಸ್ ಪೇಪರ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಟೋಟಲ್ ಎಲ್ಲದನ್ನು ಸೇರಿ ಈ ಒಂದು PDF ಅನ್ನು ಪ್ರಿಪೇರ್ ಮಾಡಿದ್ದೇನೆ, ಸರಿನಾ? ಸೊ ಇಲ್ಲಿ ನೋಡಿ ಗೊತ್ತಾಯ್ತಲ್ಲ, 2018 ಇಂದ ಸ್ಟಾರ್ಟ್ ಆಗಿ 2026. ಓಕೆ, ಸೊ ಇದರಲ್ಲಿ ಮಾಡೆಲ್ ಪೇಪರ್ 2026 ಇದಿದೆ, 25 ಇದಿದೆ, 24 ಇದಿದೆ. ಪ್ಲಸ್ 2024 ಮತ್ತೆ 25 2 ಬೋರ್ಡ್ ಎಕ್ಸಾಮ್ ಅಂದ್ರೆ 3 ಬೋರ್ಡ್ ಎಕ್ಸಾಮ್ ನ ಪೇಪರ್ ಇದೆ. ಪ್ಲಸ್ ಈ ವರ್ಷದ ಪ್ರಿಪರೇಟರಿ ಪೇಪರ್ ಇನ್ಕ್ಲೂಡ್ ಮಾಡಿದ್ದೇನೆ. ಅಂಡ್ ಈ ವರ್ಷದ ಪ್ರಾಕ್ಟೀಸ್ ಪೇಪರ್ಸ್ 3 ಪ್ರಾಕ್ಟೀಸ್ ಪೇಪರ್ಸ್ ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ, ಸರಿನಾ? ಈಗ ನೋಡಿ ಇಲ್ಲಿಗ ಟೋಟಲ್ 25 ಪೇಪರ್ಸ್ ಅಂತಿದೆ. 25 ಪೇಪರ್ಸ್ ಅಂದ್ರೆ ಯಾವ್ದಲ್ಲಿ ಹೇಳಿ? ಆನ್ಯುವಲ್ ಎಕ್ಸಾಮ್. ಇಲ್ಲಿ 2020, 22, 23, 24 ಅಂತ ಕೊಟ್ಟಿದ್ದಾರೆ. ಇವನ್ 18, 19 ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ. ಓಕೆ, ಸೊ ಅದನ್ನ ನಾನು ಅಲ್ಲಿ ಮೆನ್ಷನ್ ಮಾಡಲಿಲ್ಲ ಅಷ್ಟೇ. 18, 19 ಇನ್ಕ್ಲೂಡ್ ಮಾಡಿದ್ದೇನೆ. 3 ಮಾಡೆಲ್ ಕ್ವಶನ್ ಪೇಪರ್ಸ್, 3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್ ಎಲ್ಲದೂ ಇದೆ. ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲ, ಅದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಪ್ಲಸ್ ಪ್ರಿಪರೇಟರಿ ಪೇಪರ್ಸ್ 18, 19. ಓಕೆ, ಇದೆಲ್ಲದನ್ನು ಇನ್ಕ್ಲೂಡ್ ಮಾಡಿ 25 ಪೇಪರ್ಸ್ ಅನ್ನ ತೆಗೆದು, 25 ಅಂದ್ರೆ ಲಾಸ್ಟ್ 25 ಇಯರ್ಸ್ ಇದಲ್ಲ, ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್, ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಪ್ಲಸ್ ಆನ್ಯುವಲ್ ಕ್ವಶನ್ ಪೇಪರ್ ಫ್ರಮ್ 2018 ಇದನ್ನ ಪ್ರಿಪೇರ್ ಮಾಡಿದ್ದೇನೆ. ಇದರಲ್ಲಿ ನೋಡಿ ರೆಡ್ ಬ್ಯಾಡ್ಜ್ ಅಲ್ಲಿ ನಾನು ಏನ್ ಮಾಡಿದ್ದೇನೆ, ಮೋರ್ ದನ್ 7 ಟೈಮ್ಸ್ ರಿಪೀಟ್ ಆಗಿದೆ ಅಂತ ಮೀನಿಂಗ್. ಸೊ ಆಲ್ಮೋಸ್ಟ್ ಗ್ಯಾರಂಟಿಡ್ ಇನ್ ಎಕ್ಸಾಮ್, ಮಸ್ಟ್ ಪ್ರಿಪೇರ್. ಅಂದ್ರೆ ನೀವು ಅದನ್ನ ಎಲ್ಲದನ್ನು ಮಾಡಿ, ಬಟ್ ಅದನ್ನು ಕೂಡ ನಾನು ರೆಡ್ ಬ್ಯಾಡ್ಜ್, ಬ್ಲೂ ಬ್ಯಾಡ್ಜ್, ಗ್ರೀನ್ ಬ್ಯಾಡ್ಜ್ ಆಗಿ ಇದು ಮಾಡಿದ್ದೇನೆ. ಬ್ಲೂ ಬ್ಯಾಡ್ಜ್ ಅಲ್ಲಿ ನಿಮಗೆ 4 to 6 ಟೈಮ್ಸ್ ರಿಪೀಟ್ ಆಗಿರೋದು, ಅಂಡ್ ಗ್ರೀನ್ ಬ್ಯಾಡ್ಜ್ ಅಲ್ಲಿ 1 to 3 ಟೈಮ್ಸ್ ರಿಪೀಟ್ ಆಗಿರೋದು ಇದೆ. ಸೊ ದಟ್ ಡಸಂಟ್ ಮೀನ್ ದಟ್ ನೀವು 1 to 3 ಟೈಮ್ಸ್ ರಿಪೀಟ್ ಆಗಿರೋದನ್ನು ಇದು ಮಾಡಬೇಕು ಅಂತಲ್ಲ, ಸ್ಕಿಪ್ ಮಾಡಬೇಕು ಅಂತಲ್ಲ. ದಯವಿಟ್ಟು ಓದ್ಕೊಳ್ಳಿ ಅದನ್ನ. ಓಕೆ, ಸೊ ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಹಾಕ್ತೇನೆ ಇವತ್ತೇ. ಸೊ ಯಾರ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ. ಇದಾದ ನಂತರ ನೆಕ್ಸ್ಟ್ ಇವತ್ತೇ ನಾನು ನ್ಯೂಮರಿಕಲ್ಸ್ ಇದು ಕೂಡ ಇದೇ ರೀತಿ PDF ಮಾಡಿ ಹಾಕ್ತೇನೆ. ಓಕೆ, ನ್ಯೂಮರಿಕಲ್ಸ್ ಇದು 3 ಮಾರ್ಕ್ಸ್ ಇದು, ಅದಾದ ನಂತರ 5 ಮಾರ್ಕ್ಸ್ ಇದು ಹಾಕ್ತೇನೆ, ದೆನ್ 2 ಮಾರ್ಕ್ಸ್ ಇದು ಹಾಕ್ತೇನೆ. ಲೈಕ್ ದಟ್ MCQ, FIB, ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಎಲ್ಲದನ್ನು ಮಾಡ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಮಾಡ್ಲಿಕ್ಕೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್, ಲಾಟ್ಸ್ ಆಫ್ ಎಫರ್ಟ್ ಇದೆ. ಸೊ ನೀವೆಲ್ಲ ಮಾಡೋದನ್ನ ನಾನು ಮಾಡ್ತಾ ಇದ್ದೇನೆ, ನಿಮ್ಗೆ ಸ್ವಲ್ಪ ಟೈಮ್ ಅನ್ನು ಸೇವ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ ಓಕೆ, ಇಲ್ಲಿ ನೋಡಿ ಚಾಪ್ಟರ್ ನಾನು ಚಾಪ್ಟರ್ ವೈಸ್ ಮಾಡಿದ್ದೇನೆ. ನಿಮ್ಗೆ ಗೊತ್ತಿದೆ 3 ಮಾರ್ಕ್ಸ್ ಮೋಸ್ಟ್ ಪ್ರೊಬ್ಯಾಬ್ಲಿ ಡಿ ಅಂಡ್ ಎಫ್ ಬ್ಲಾಕ್ಸ್ ಇಂದ ಬರುತ್ತೆ 3 ಮಾರ್ಕ್ಸ್. ನಾನು ಫಸ್ಟ್ ಡಿ ಅಂಡ್ ಎಫ್ ಬ್ಲಾಕ್ಸ್ ಮಾಡಿದ್ದೇನೆ, ಸೊಲ್ಯೂಷನ್ಸ್ ಇದೆ, ಎಲ್ಲದೂ ಇದೆ. ನಾನು ಅದನ್ನೆಲ್ಲದನ್ನು ತೋರಿಸ್ತೇನೆ ನೋಡಿ, ವಿತ್ ಆನ್ಸರ್ಸ್ ಇದೆ. ಸ್ಟೂಡೆಂಟ್ಸ್, ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ KMnO4 from MnO2 with balanced equations. Mention the gas evolved when KMnO4 is heated at 513 Kelvin. ಈಗ ನೋಡಿ ಈ ಕ್ವಶನ್ ಇದು ಮೋರ್ ದನ್ 10 ಟೈಮ್ಸ್ ರಿಪೀಟ್ ಆಗಿದೆ. ಮೋರ್ ದನ್ 10 ಟೈಮ್ಸ್ ಇನ್ ದ ಸೆನ್ಸ್ ಮಾಡೆಲ್ ಕ್ವಶನ್ ಪೇಪರ್, ಪ್ರಾಕ್ಟೀಸ್ ಪೇಪರ್, ಬೋರ್ಡ್ ಪೇಪರ್ಸ್, ದೆನ್ ಪ್ರಿಪರೇಟರಿ ಪೇಪರ್ಸ್, ಇದೆಲ್ಲದನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿದೆ ನೋಡಿ, ಇಲ್ಲಿ ಎಲ್ಲದನ್ನು ಅಲ್ಲಿ ಇಷ್ಟು ಕೂಡ ಮಾಡಿದ್ದೇನೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಆನ್ಸರ್ ಕೂಡ ಕೊಟ್ಟಿದ್ದೇನೆ. ನೀವು ಆನ್ಸರ್ ಇದು ನಿಮ್ಗೆ ಓಕೆ ಅಂತ ಆದ್ರೆ ಇದನ್ನ ರೆಫರ್ ಮಾಡ್ಬೋದು. ಇಲ್ಲ ನನ್ನ ಕಾಲೇಜಲ್ಲಿ ಈಸಿಯಾಗಿ ಕೊಟ್ಟಿದ್ದಾರೆ, ಅದೇ ನನಗೆ ಈಸಿ ಆಗತ್ತೆ ಅಂತಂದ್ರೆ ಮಾಡ್ಬೋದು. ನಾನೇನು ಹೊಸದಾಗಿ ಏನು ಮಾಡ್ಲಿಲ್ಲ, ಇರೋದನ್ನ ನಿಮ್ಮ ಬೋರ್ಡ್ ಇಂದ ಬಂದಿರೋ ನೋಟ್ಸ್ ಅನ್ನೇ ಪ್ರಿಪೇರ್ ಮಾಡಿ ಮಾಡ್ತಾ ಇರೋದಷ್ಟೇ. ಏನು ನ್ಯೂಲಿ ಏನ್ ನಾನು ಮಾಡ್ಲಿಲ್ಲ. ಓಕೆ, ಬಟ್ ಆದ್ರೂ ನಿಮ್ಗೆ ಅದು ನೀವು ಆಲ್ರೆಡಿ ಕಲ್ತಿರೋದು ಅದೇ ಈಸಿ ಆಗತ್ತೆ ಅಂತಿದ್ರೆ ಅದನ್ನ ಮಾಡ್ಬೋದು, ಅಥವಾ ಯು ಕ್ಯಾನ್ ಪ್ರಿಫರ್ ದಿಸ್ ಆನ್ಸರ್ ಆಸ್ ವೆಲ್. ನೋಡಿ, ಫ್ಯೂಷನ್ ಆಫ್ ಅದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಫ್ಯೂಷನ್ ಆಫ್ MnO2 ವಿತ್ KOH ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಏರ್ ಅಥವಾ ಆಕ್ಸಿಜನ್ ಅಂತ ಬರೆದ್ರು ಓಕೆ. MnO2 is fused with KOH and oxidized to form a dark green K2MnO4. ಇದನ್ನ ಪೊಟ್ಯಾಷಿಯಂ ಮ್ಯಾಂಗನೇಟ್ ಅಂತ ಕರೀತಾರೆ, KMnO4, K2MnO4. ನೆಕ್ಸ್ಟ್ ಸ್ಟೆಪ್ 2 ಏನಾಗುತ್ತೆ, ಇಲೆಕ್ಟ್ರಾಲಿಟಿಕ್ ಆಕ್ಸಿಡೇಷನ್ ಆಫ್ K2MnO4. ಅಲ್ಲಿ ನಮಗೆ K2MnO4 ಸಿಗುತ್ತಲ್ಲ, ಅದನ್ನ ಇಲೆಕ್ಟ್ರಾಲಿಟಿಕ್ ಆಕ್ಸಿಡೇಷನ್ ಮಾಡ್ತಾರೆ. ಯಾವ್ದ್ರಲ್ಲಿ? ಆಲ್ಕಲೈನ್ ಮೀಡಿಯಂ ಅಲ್ಲಿ. ಈಸ್ ಆಕ್ಸಿಡೈಸ್ ದ ಆನೋಡ್ ಟು ಗಿವ್ ಅ ಡಾರ್ಕ್ ಪರ್ಪಲ್ KMnO4. ಆವಾಗ ನಿಮ್ಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಎಲ್ಲಿ? ಕ್ಯಾಥೋಡ್ ಅಲ್ಲಿ. ಅದನ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ಬರೀಬೇಕು. ಅಂಡ್ KMnO4 is heated at 530 Kelvin, ಆಕ್ಸಿಜನ್ ಗ್ಯಾಸ್ ಇಸ್ ಇವಾಲ್ವ್ಡ್. ಇಲ್ಲಿ ಆಕ್ಸಿಜನ್ ಗ್ಯಾಸ್ ಇವಾಲ್ವ್ ಆಗುತ್ತೆ, ಸರಿನಾ? ಮೆನ್ಷನ್ ದ ಗ್ಯಾಸ್ ಇವಾಲ್ವ್ಡ್ ಅಂತ ಕೇಳಿದ್ದಾರೆ. ಈಗ ಆಕ್ಸಿಜನ್ ಗ್ಯಾಸ್ ಆಯ್ತು, ಆ 513 K ಅನ್ನ ಬೇಕೇ ಬರೀಲೇಬೇಕು. ಪ್ರಿಪರೇಷನ್ ಹೇಗೂ? ಈಗ ಪ್ರಿಪರೇಷನ್ ಕೇಳಿದ್ರೆ ಇಲ್ಲಿ ನೋಡಿ, MnO2 ಅದು ಏನು ಆಗಿರುತ್ತೆ, ಬ್ಲಾಕಿಶ್ ಬ್ರೌನ್ ಓರ್ ಆಗಿರುತ್ತೆ ಅದು.
ಓಕೆ, ಅಥವಾ ಅದನ್ನ ಪೈರಲೋಸೈಟ್ ಅಂತ ಕರೀತಾರೆ, ಅದು ಸ್ಟೆಪ್ 1. ಅದಾದ್ಮೇಲೆ K2MnO4 ಆಗುತ್ತೆ, ಅದು ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಅದನ್ನ ಪೊಟ್ಯಾಷಿಯಂ ಮ್ಯಾಂಗನೇಟ್ ಅಂತ ಕರೀತಾರೆ. ಸ್ಟೆಪ್ 2 ಅಲ್ಲಿ ಎಲೆಕ್ಟ್ರಾಲಿಟಿಕ್ ಆಕ್ಸಿಡೇಷನ್ ಮಾಡ್ತಾರೆ, KMnO4 ಡಾರ್ಕ್ ಪರ್ಪಲ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ, ಅದನ್ನ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂತ ಕರೀತಾರೆ. K2MnO4 ಇದ್ದಿತ್ತು, ಅದು KMnO4 ಆಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ಇಟ್. ಆನ್ ಹೀಟಿಂಗ್ ಎಟ್ 530 ಕೆಲ್ವಿನ್, ಗ್ಯಾಸ್ ಇವಾಲ್ಡ್ ಈಸ್ ಆಕ್ಸಿಜನ್, ಈ ತರ ಬರ್ದ್ರೆ ನಿಮ್ಗೆ ಕಂಪ್ಲೀಟ್ಲಿ 3 ಮಾರ್ಕ್ಸ್. ಓಕೆ, ಈ ತರ ಪ್ರತಿ ಒಂದು ಕ್ವಶನ್ಗೆ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ ಇವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಪೊಟ್ಯಾಷಿಯಂ ಪರಮ್ಯಾಂಗನೇಟ್ ಫ್ರಮ್ ಕ್ರೋಮೈಟ್ ಓರ್. ಅಲ್ಲಿ ನೋಡಿ FeCr2O4 ಅಂತ ಕೊಟ್ಟಿದ್ದಾರೆ, ಅಲ್ಲಿ ಮೇಲ್ಗಡೆ ನೋಡಿ K2Cr2O7. ಕ್ರೋಮೈಟ್ ಓರ್ ಬಗ್ಗೆನೂ ಕೊಟ್ಟಿದ್ದಾರೆ, ಯಾವ್ಯಾವ ಪೇಪರ್ ಅಲ್ಲಿ ಕೇಳಿದ್ದಾರೆ ಅದೆಲ್ಲದನ್ನು ನಾನು ಮೆನ್ಷನ್ ಮಾಡಿದ್ದೇನೆ. ಸ್ಟೆಪ್ 1 F2Cr2O4 ನ ಫ್ಯೂಸ್ ಮಾಡ್ತಾರೆ, ಯಾವ್ದ್ರ ಜೊತೆ? ಸೋಡಿಯಂ ಬೈಕಾರ್ಬೋನೇಟ್ ಜೊತೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸೆಸ್ ಏರ್, ಅಂದ್ರೆ ಆಕ್ಸಿಡೈಸಿಂಗ್ ಫ್ಯೂಷನ್ ಆಗುತ್ತೆ. ಎಲ್ಲೋ ಸೋಡಿಯಂ ಕ್ರೋಮೇಟ್ Na2CrO4 ಸೊಲ್ಯೂಷನ್ ಇಸ್ ಫಾರ್ಮ್ಡ್. ಸೊ ಅದನ್ನ ರಿಯಾಕ್ಷನ್ ನ ಬರಿಬೇಕು. ಸ್ಟೆಪ್ 2 ಇದೇ ರೀತಿ. ಓಕೆ, ಸೊ ಎಷ್ಟು ಇದಾಗಿ ಬರ್ದಿದ್ದೇವೆ ನೋಡಿ, ವಿತ್ ಡಯಾಗ್ರಾಮ್ ಬರ್ದಿದ್ದೇವೆ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ವಾಟ್ ಇಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಮೆನ್ಷನ್ ಇನ್ 2 ಕಾನ್ಸಿಕ್ವೆನ್ಸಸ್ ಆಫ್ ಇಟ್, ದಿ ಸ್ಟಡಿ ಅಂಡ್ ರೆಗ್ಯುಲರ್ ಡಿಕ್ರೀಸ್ ಇನ್ ಅಟಾಮಿಕ್ ಆರ್ ಅಯಾನಿಕ್ ರೇಡಿಯಸ್ ಆಫ್ ಲ್ಯಾಂಥನೈಡ್ ಎಲಿಮೆಂಟ್ಸ್. ಲ್ಯಾಂಥನೈಡ್ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಈಗ ಇದು La2Lu ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ನಿಮ್ಗೆ ಗೊತ್ತಿದೆ, ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕೆಳಗಡೆ ಬರ್ದಿರ್ತಾರೆ ಲ್ಯಾಂಥನೈಡ್ ಮತ್ತೆ ಆಕ್ಟೋನೈಡ್ಸ್ ಅಂತ ಸಪರೇಟ್ ಆಗಿ ಬರ್ದಿರ್ತಾರೆ, ಸರಿನಾ? ಸೊ ಎಲ್ಲಾಗುತ್ತೆ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗ ಏನಾಗ್ತಾ ಇದೆ, ಏನ್ ಡಿಕ್ರೀಸ್ ಆಗ್ತಾ ಇದೆ? ರೇಡಿಯೈ. ಲ್ಯಾಂಥನೈಡ್ಸ್ ಎಲಿಮೆಂಟ್ಸ್ ನ ರೇಡಿಯೈ ಡಿಕ್ರೀಸ್ ಆಗುತ್ತೆ, ಅದನ್ನ ಏನಂತ ಕರೀತಾರೆ? ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ. ದಟ್ಸ್ ಇಟ್. ಕಾಸಸ್ ಏನು? So 4f electrons have very poor shielding ability. As a nuclear charge increases, the increased nuclear pull is not offset by 4f shielding, so size decreases steadily. ಇಲ್ಲಿ ಏನಾಗುತ್ತೆ ಗೊತ್ತುಂಟ? ವಿಷಯ ಏನಂತ ಕೇಳಿದ್ರೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಅಂದ್ರೆ ನಿಮ್ಮ ಇದ್ರದ್ದು ಆಟಮ್ಸ್ ರೇಡಿಯಸ್, ಐ ಮೀನ್ ಎಟ್ ದ ಎಂಡ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತಲ್ಲ, ಅದನ್ನ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತಾರೆ. ಯಾವಾಗ ಅದು ಇನ್ಕ್ರೀಸ್ ಆಗುತ್ತೆ, ಯಾವಾಗ ನ್ಯೂಕ್ಲಿಯರ್ ಇಸ್ ನಾಟ್ ಆಫ್ಸೆಟ್ ಬೈ 4f ಶೀಲ್ಡಿಂಗ್, ಸೊ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಇದು ಇನ್ಕ್ರೀಸ್ ಆದಾಗೆ, ಚಾರ್ಜ್ ಇನ್ಕ್ರೀಸ್ ಆದಾಗೆ ಸೈಜ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾಕೆ ಕೇಳಿದ್ರೆ, ಬಿಕಾಸ್ ಆಫ್ ಪುವರ್ ಶೀಲ್ಡಿಂಗ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ಇದರ ಕಾನ್ಸಿಕ್ವೆನ್ಸಸ್ ಏನು? ಸಿಮಿಲಾರಿಟಿ ಇನ್ ರೇಡಿಯೈ ಆಫ್ 4d and 5d ಎಲಿಮೆಂಟ್ಸ್ ಡ್ಯೂ ಟು ಲ್ಯಾಂಥನೈಡ್ಸ್ ಕಾಂಟ್ರಾಕ್ಷನ್. 4d and 5 ಟ್ರಾನ್ಸಿಷನ್ ಮೆಟಲ್ಸ್ ಪೇರ್ ಹ್ಯಾವ್ ನಿಯರ್ಲಿ ಈಕ್ವಲ್ ಅಟಾಮಿಕ್ ರೇಡಿಯೈ. 4d ಎಲಿಮೆಂಟು ಹಾಗೆ 5d ಎಲಿಮೆಂಟು ಹಾಗೆ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ZR ಮತ್ತೆ HF, ಇದು ಏನು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇವೆ. ದೀಸ್ ಮೇಕ್ಸ್ ದೇರ್ ಸಪರೇಷನ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಅವಾಗ ನೀವೇನ್ ಹೇಳ್ತಾರೆ, 4d ಎಲಿಮೆಂಟ್ ಮತ್ತೆ 5d ಎಲಿಮೆಂಟ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅದೇ ಹೇಳ್ತಾರೆ ನೋಡಿ, ನಿಯರ್ಲಿ ಈಕ್ವಲಿ ಅಟಾಮಿಕ್ ರೇಡಿಯೈ ಆಗುತ್ತೆ. ಕಾನ್ಸಿಕ್ವೆನ್ಸಸ್ 2 ಏನು? ಡಿಫಿಕಲ್ಟಿ ಇನ್ ಸಪರೇಷನ್ ಆಫ್ ಲ್ಯಾಂಥನೈಡ್ಸ್. ಇಲ್ಲಿ ನೀವು ಲ್ಯಾಂಥನೈಡ್ಸ್ ಅನ್ನು ಸಪರೇಟ್ ಮಾಡಬೇಕು, ಬಟ್ ದ ಸ್ಟಡಿ ಡಿಕ್ರೀಸ್ ಇನ್ ಅಯಾನಿಕ್ ರೇಡಿಯೈ ಮೇಕ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ ಲ್ಯಾಂಥನೈಡ್ಸ್ ವೆರಿ ಸಿಮಿಲರ್. ಎಲ್ಲ ಲ್ಯಾಂಥನೈಡ್ಸ್ ಇದು ಕೆಮಿಕಲ್ ಪ್ರಾಪರ್ಟಿ ಸಿಮಿಲರ್ ಆಗುತ್ತೆ, ಮೇಕಿಂಗ್ ದೇರ್ ಮ್ಯೂಚುವಲ್ ಸಪರೇಷನ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಆವಾಗ ನೀವು ಅದನ್ನ ಸಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಲ್ಯಾಂಥನೈಡ್ಸ್ ಎಲಿಮೆಂಟ್ಸ್ಗಳು ಸೇಮ್ ಅಂತ ಅನ್ಸುತ್ತೆ ನಿಮ್ಗೆ. ಏನು ಸೇಮು? ಅವುಗಳ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಅಂತ ಅನ್ಸುತ್ತೆ. ದಿಸ್ ಈಸ್ ದ ಕಾನ್ಸಿಕ್ವೆನ್ಸಸ್. ಲ್ಯಾಂಥನೈಡ್ಸ್ ಕಾಂಟ್ರಾಕ್ಷನ್ ಇಂದ ಆಗುವಂತ ಕಾನ್ಸಿಕ್ವೆನ್ಸಸ್ ಏನು ಅಂತ ಕೇಳಿದ್ದಾರೆ, ಸರಿನಾ? ಓಕೆ, ಸೊ ಇದೆಲ್ಲ ಆಗಿದೆ. ಇನ್ ಕೇಸ್ ನಿಮ್ಗೆ ಇದನ್ನ ಸರ್ ನಮ್ಗೆ ಎಲ್ಲದನ್ನು ಒನ್ ಟೈಮ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ, ನಾನು ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡುವಂತ ವಿಡಿಯೋನೇ ಬೇಕಾದ್ರೆ ಮಾಡ್ತೇನೆ. ಐ ಕಾಂಟ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ, ಸರಿನಾ? ಓಕೆ, ಇಲ್ಲೂ ನೋಡಿ, ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ Fe2+ ಯೂಸಿಂಗ್ ಸ್ಪಿನ್ ಓನ್ಲಿ ಫಾರ್ಮುಲಾ. ಇದು ಅಟಾಮಿಕ್ ನಂಬರ್ ನ ಕೊಟ್ಟಿದ್ದಾರೆ 26 ಅಂತ. ಅಪ್ಲೈಯಿಂಗ್ ಊನ್ಸ್ ರೂಲ್ ಥ್ರೂ 3d6 ಗೆ ಊನ್ಸ್ ರೂಲ್ ನ ಅಪ್ಲೈ ಮಾಡ್ತಾರೆ. ಅವಾಗ ಅಪ್ ಡೌನ್ ನಿಮ್ಗೆ ಗೊತ್ತಿದೆಯಲ್ಲ, ಎಲೆಕ್ಟ್ರಾನ್ಸ್ ಫಿಲ್ ಮಾಡಕ್ ಹೋಗುತ್ತೆ. ಫಸ್ಟ್ ಅಪ್ ಆರೋ ಮಾರ್ಕ್ ಆಗ್ತಾ ಹೋಗ್ತೀರಾ. ಎಷ್ಟಕ್ಕೆ? 1 2 3 4 5. ಯಾವಾಗ 5 ಫಿಲ್ ಆಗುತ್ತೆ, ಪುನಃ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಡೌನ್ ಆಗ್ತೀರಾ. ಅಲ್ಲಿಗೆ 4 ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಬರುತ್ತೆ. ಅಂದ್ರೆ ಅಪ್ ಮಾತ್ರ ಹಾಕಿರ್ತೀರಾ. ಇಲ್ಲಿ ನೋಡಿ, ಇಲ್ಲಿ 4 ಗೆ ಅಪ್ ಮಾತ್ರ ಹಾಕಿರ್ತೀರಾ, ಡೌನ್ ಹಾಕಿರೋದಿಲ್ಲ. ಡೌನ್ ಆರೋ ಮಾರ್ಕ್ ಆಗದೆ ಇದ್ದಾಗ ಏನಾಗುತ್ತೆ? ಅದು 4 ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಗಳು ಉಳಿತದೆ. ಅವಾಗ ನೆಕ್ಸ್ಟ್ ಫಾರ್ಮುಲಾ ಏನಂತ ಕೇಳಿದ್ರೆ, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಫಾರ್ಮುಲಾ ಗೊತ್ತಿದೆಯಲ್ಲ, μ = √n × n + 2. ಅದು ನೀವು ಫಾರ್ಮುಲಾ ಬರಿಬೇಕು. μ ಅಂದ್ರೆ ನಿಮ್ದು ಯಾವ್ದು ಕೆಮಿಸ್ಟ್ರಿಯಲ್ಲಿ ಬರುವಂತ μ ಅನ್ನೇ ಬರಿಬೇಕು. μ ಅಂತ ನಾನು ಇಲ್ಲಿ ಟೈಪ್ ಮಾಡಿದಾಗ ಬರಿಬೇಡಿ, ನಾವು ಟೈಪ್ ಮಾಡಿದ್ದು ಅದಕ್ಕೋಸ್ಕರ ಆ ತರ ಬರ್ದಿದ್ದು. √ ಅನ್ನ ಹಾಕಿ n × n + 2 Bm. ಸೊ ವೇರ್ n = ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ μ = ಫಾರ್ಮುಲಾ ಹಾಕ್ತೀರಾ. ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟು? 4. √ 4 × 4 + 2 ಅದನ್ನ ಹಾಕ್ತೀರಾ. ಫೈನಲಿ ಆನ್ಸರ್ ಬರುತ್ತೆ. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಎಷ್ಟು ಅಂತ ಬರಿಬೇಕು. ಸೊ 4.90 Bm ಆಗಿರ್ಲಿಕ್ಕೆ ಹೋಗಿ, ಇಟ್ ಇಸ್ ಅ ಪ್ಯಾರಾಮ್ಯಾಗ್ನೆಟಿಕ್. ಇಷ್ಟು ಬರಿಬೇಕು, ಸರಿನಾ? ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ನೋಡಿ,
ನಾನು ಇದೆಲ್ಲದನ್ನು ಎಕ್ಸ್‌ಪ್ಲೇನ್ ಮಾಡೋದಿಲ್ಲ. ಎಕ್ಸ್‌ಪ್ಲೇನ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸರ್ ಪ್ಲೀಸ್ ಎಕ್ಸ್‌ಪ್ಲೇನ್ ಅಂತ ಕಮೆಂಟ್ ಮಾಡಿ. ಖಂಡಿತ ಎಕ್ಸ್‌ಪ್ಲೇನ್ ಕೂಡ ಮಾಡ್ತೇನೆ. ನೆಕ್ಸ್ಟ್ ಕೋರ್ಡಿನೇಷನ್ ಕಾಂಪೌಂಡ್ ಇಂದ ಆಗಿದೆ. ಸೊ ಕೋರ್ಡಿನೇಷನ್ ಕಾಂಪೌಂಡ್ ಇಂದ 1, 2, 3, 4, 5, 6 ವಿತ್ ಡಯಾಗ್ರಾಮ್ ಎಲ್ಲ ಡಯಾಗ್ರಾಮ್ ಕೂಡ ಕೊಟ್ಟಿದ್ದೇನೆ. 7, 8, 9, 10, 11, 12, 13, 14, 15, 16, 17, 18, 19 ಕೋರ್ಡಿನೇಷನ್ ನಂಬರ್ ಇಂದ ತುಂಬಾ ಈವನ್ ಒನ್ಸ್ ರಿಪೀಟ್ ಆದ ಕ್ವಶನ್ ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಅದಕ್ಕೋಸ್ಕರ ಅದು 19 ಕ್ವಶನ್ಸ್ ಇದೆ ಕೋರ್ಡಿನೇಷನ್ ನಂಬರ್ ಇಂದ. ಓಕೆ, ನೀವು ಅದರಲ್ಲೂ ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅನ್ನು ಓದ್ಕೊಳ್ಳಿ, ಬಟ್ ಎಲ್ಲದನ್ನು ಓದ್ಕೊಳ್ಳಿ, ಸೇಫರ್ ಸೈಡ್ ಅಲ್ಲಿ ಇರ್ಲಿಕ್ಕೋಸ್ಕರ ಅಷ್ಟೇ. ಓಕೆ, ನೆಕ್ಸ್ಟ್ ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಇಂದ ನೋಡಿ 1, 2, 3, 4, 5, 6, 7, 8, 9, 10 ಆಲ್ಮೋಸ್ಟ್ 10 ಕ್ವಶನ್ಸ್ ಇದೆ ಎಲೆಕ್ಟ್ರೋಕೆಮಿಸ್ಟ್ರಿ ಇಂದ. ಓಕೆ, ಸೊ ಅದು ಒಂದೇ ಮಾತ್ರ ತುಂಬಾ ಕ್ವಶನ್ಸ್ ಇರೋದು. ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಜಾಸ್ತಿ ಕ್ವಶನ್ ಇಲ್ಲ. 1, 2, 3, 4, 5, 6, 7 2 ಟೈಮ್ಸ್ ರಿಪೀಟ್ ಆಗಿದ್ದು ಕೊಟ್ಟಿದ್ದೇನೆ, ಅದಕ್ಕೋಸ್ಕರ 7 ಆಗಿದೆ. ಸೊಲ್ಯೂಷನ್ಸ್ ಇಂದ ಒಂದು 10 ಕ್ವಶನ್ಸ್ ಇದೆ ಸೊಲ್ಯೂಷನ್ಸ್ ಇಂದ ಆಲ್ಮೋಸ್ಟ್. ಓಕೆ, ಸೊ ಇದೆಲ್ಲದೂ ಕೂಡ ನಿಮಗೆ ಕಂಪ್ಲೀಟ್ PDF ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಹಾಕ್ತೇನೆ. ದಯವಿಟ್ಟು ಜಾಯಿನ್ ಆಗಿ ಆದಷ್ಟು ಬೇಗ. ಇದ್ರ ಹಿಂದ್ಗಡೆ ತುಂಬಾ ಹಾರ್ಡ್ ವರ್ಕ್ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಈ PDF ಅನ್ನ ಅದ್ರಲ್ಲಿ ಕೊಡ್ತೇನೆ. ಲಾಸ್ಟಿಗೆ ಒಂದು ಕ್ವಿಕ್ ರೆಫರೆನ್ಸ್ಗೋಸ್ಕರ ಕ್ವಿಕ್ ಫಾರ್ಮುಲಾ ಮತ್ತೆ ಇಕ್ವೇಶನ್ ಕೊಟ್ಟಿದ್ದೇನೆ. ಯಾಕಂತ ಕೇಳಿದ್ರೆ ಈ ಇದಿದೆ ನೋಡಿ ಇಕ್ವೇಶನ್ ಇಂದ ಮತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ಇದೆ ನೋಡಿ, ಇಲ್ಲೆಲ್ಲ ತುಂಬಾ ಟೈಮ್ ರಿಪೀಟ್ ಆಗಿದೆ. ಅದನ್ನೆಲ್ಲದನ್ನು ಕೊಟ್ಟಿದ್ದೇನೆ. ಯಾವ ಫಾರ್ಮುಲಾ ಇಲ್ಲಿ ನಾನು ಲ್ಯಾಂಬ್ಡಾ ಅಂತ ಟೈಪ್ ಮಾಡಿದ್ದೇನೆ, ದಯವಿಟ್ಟು ಲ್ಯಾಂಬ್ಡಾ ಅಂತ ಸಿಂಬಲ್ ಅನ್ನೇ ಹಾಕಿ ನೀವು ಅದು. ಮತ್ತೆ ಕಪ್ಪಾಸಿ ಅದೆಲ್ಲದನ್ನು ನಾನು ಬರ್ದಿದ್ದೇನೆ, ದಯವಿಟ್ಟು ಅದನ್ನು ನೀವು ಕೆಮಿಸ್ಟ್ರಿ ಸಿಂಬಲ್ ಅನ್ನೇ ಹಾಕೊಳ್ಳಿ, ಆಯ್ತಾ? ಯಾಕಂದ್ರೆ ನನಗೆ ಅದನ್ನ ಹಾಕುವಾಗ ಸ್ವಲ್ಪ ಇದಾಗ್ತಾ ಇತ್ತು. ಐ ಡೋಂಟ್ ಹ್ಯಾವ್ ಟೈಮ್, ಮಚ್ಚು ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಇವತ್ತೇ ನಿಮಗೆ 5 ಮಾರ್ಕ್ಸ್ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡಬೇಕು, 5 ಮಾರ್ಕ್ಸ್ ಅಪ್ಲೋಡ್ ಮಾಡಬೇಕು. ಇವತ್ತು 5, 3, 2 ಮೂರನ್ನು ಕಂಪ್ಲೀಟ್ ಮಾಡಬೇಕು ಅಂತಿದ್ದೇನೆ. ಅದಕ್ಕೋಸ್ಕರ ಈ ತರ ಮಾಡಿದ್ದೇನೆ. ಸೊ ಇದರ PDF ನಾನು ಕೊಡ್ತೇನೆ, ದಯವಿಟ್ಟು ರೆಫರ್ ಮಾಡಿ. ಇನ್ ಕೇಸ್ ನಾನು ಯಾವ್ದಾದ್ರು ಇಂಪಾರ್ಟೆಂಟ್ ಮಿಸ್ ಮಾಡಿದ್ರೆ ದಯವಿಟ್ಟು ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ನೆಕ್ಸ್ಟ್ ನಿಮಗೆ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಮಾಡ್ತೇನೆ ಇಮಿಡಿಯೇಟ್ ಆಗಿ. ಇವತ್ತು ಆಫ್ಟರ್ನೂನ್ ಒಳಗಡೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, ಸರಿನಾ? ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದ್ರ ಹಿಂದ್ಗಡೆ ತುಂಬಾ ಹಾರ್ಡ್ ವರ್ಕ್ ಇದೆ ಸ್ಟೂಡೆಂಟ್ಸ್. ಯು ಕ್ಯಾನ್ ಸಿ ದಟ್. ಯು ಡೋಂಟ್ ನೀಡ್ ಟು ಜಸ್ಟ್ ನಾನು ಕ್ವಶನ್ ಅನ್ನ ಹಾಕಿ ಆನ್ಸರ್ ನೀವು ರೆಫರ್ ಮಾಡೋದು ಬೇಡ. ವಿತ್ ಆನ್ಸರ್ ಅದು ಹೇಗ್ ಮಾಡಿದೆ ನೋಡಿ, ವಿತ್ ಕಂಪ್ಲೀಟ್ಲಿ ನಿಮ್ಗೆ ಅರ್ಥ ಆಗುವಾಗೆ, ಅಂಡರ್ಸ್ಟ್ಯಾಂಡ್ ಆಗುವಾಗೆ ಮಾಡಿದ್ದೇವೆ, ಸರಿನಾ? ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.